ಕೆಲವು ಕಿತ್ತಳೆ ಹಣ್ಣುಗಳನ್ನು ರೂಪಾಯಿ 150ಕ್ಕೆ 100 ಕಿತ್ತಳೆ ಹಣ್ಣು ಖರೀದಿಸ್ಯಾರ ಇಲ್ಲಿ. ನಂತರ 24 ರೂಪಾಯಿಗೆ 1 ಡಜನ್ ಕಿತ್ತಳೆ ಹಣ್ಣು ಮಾರಲಾಯಿತು. ಒಟ್ಟು 1000 ರೂಪಾಯಿ ಲಾಭ ಬಂದರೆ ಎಷ್ಟು ಕಿತ್ತಳೆ ಹಣ್ಣುಗಳನ್ನು ಖರೀದಿಸಲಾಗಿದೆ ಅಂತ ಕೇಳ್ಯಾರ. ನೋಡ್ರಿ, ಒಂದ್ ಕಿತ್ತಳೆ ಹಣ್ಣು ಕಾಸ್ಟ್ ಪ್ರೈಸ್ ಎಷ್ಟಾಗತ್ತೆ ಇಲ್ಲಿ 150 ಮಾಡಿದ್ರೆ ಇಲ್ಲಿ 1.5 ರೂಪಾಯಿ ಕಾಸ್ಟ್ ಪ್ರೈಸ್ ಆಕತಿ. ಅವು ಒಂದರದ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗತಿ ಎಷ್ಟು 24ಕ್ಕೆ 1 ಡಜನ್ ಕೊಟ್ಟಾನ ಅಂದ್ರೆ 24/12 ಅಂದ್ರೆ ಎಷ್ಟಾತಿಲ್ಲ 2 ರೂಪಾಯಿ ಆಯ್ತು. ಅಂದ್ರೆ ಒಂದ್ರಲ್ಲಿದ್ದ ಲಾಭ ಎಷ್ಟಾತಿಲ್ಲ 2 ರೂಪಾಯಿ ಮೈನಸ್ 1.5 ಮಾಡಿದ್ರೆ 1.5 ರೂಪಾಯಿ ಲಾಭ ಆತಿಲ್ಲ. ಟೋಟಲ್ ಲಾಭ ಎಷ್ಟಾಗಬೇಕು ಇಲ್ಲಿ 1000. ಅಂದ್ರೆ ಎಷ್ಟು ಖರೀದಿಸ್ಬೇಕು ಅವ್ರು ಇಲ್ಲಿ 1000 ಡಿವೈಡೆಡ್ ಬೈ ಒಂದ್ರಲ್ಲಿದ್ದ ಎಷ್ಟಾಗೈತಿ 0.5 ಆಗೈತಿ. ಅಂದ್ರೆ ಇಲ್ಲಿ 0.5 ತೆಗಿಯಕ್ಕೆ ಇಂಟು 10 ಮಾಡಿ 5 ಒಂದ್ಲೆ 5 2 10 ಅಂದ್ರೆ ಎಷ್ಟು ಖರೀದಿಸ್ಬೇಕು 2000 ಕಿತ್ತಳೆ ಹಣ್ಣುಗಳನ್ನ ಖರೀದಿಸ್ಬೇಕು. ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಒಂದು ವಸ್ತುವನ್ನು 18% ನಷ್ಟದಲ್ಲಿ ಮಾರಬೇಕಿದ್ದ ಬದಲು 12% ನಷ್ಟದಲ್ಲಿ ಮಾರಿದಾಗ 120 ರೂಪಾಯಿ ಹೆಚ್ಚು ಸಿಗುತ್ತದೆ. ಅಂದ್ರೆ ನೋಡ್ರಿ ಇಲ್ಲಿ ಕಾಸ್ಟ್ ಪ್ರೈಸ್ ಏನೈತಿ ಇಲ್ಲಿ 100 ಐತಿ. ಅದನ್ನ ಎಷ್ಟು ಪರ್ಸೆಂಟ್ 18% ನಷ್ಟದಲ್ಲಿ ಮಾರಿದ್ರೆ ಎಷ್ಟಾಗತ್ತೆ ಇಲ್ಲಿ 18% ನಷ್ಟದಲ್ಲಿ ಮಾರಿದ್ರೆ ಅದು ಸೆಲ್ ಆಗೋದು ಎಷ್ಟಕ್ಕೆ 82. ಅದನ್ನ ಅವ ಮಾರಿದ ಎಷ್ಟು 12% ಲಾಸ್ ನೇ ಮಾರ ಅಂದ್ರೆ ಎಷ್ಟಾಗತ್ತೆ ಇಲ್ಲಿ 88 ಆಗುತ್ತೆ. ಇವ್ ಎರಡರದ್ದು ಡಿಫ್ರೆನ್ಸ್ ಎಷ್ಟು ಬಂತಿ ಇಲ್ಲಿ 6 ಬಂತಿ. 6 ವ್ಯಾಲ್ಯೂ ಎಷ್ಟು ಲಾಭ ಆಗುತ್ತೆ ಜಾಸ್ತಿ 120 ಆಗುತ್ತೆ. ಅಂದ್ರೆ 6 20 120 ಆತ. ಹಂಗಾರ ಆ ವಸ್ತುವಿನ ಖರೀದಿ ಬೆಲೆ ಎಷ್ಟು ಅಂತ ಕೇಳೋಣ. ಕಾಸ್ಟ್ ಪ್ರೈಸ್ ಏನಾಗತ್ತೆ ಇಲ್ಲಿ ಕಾಸ್ಟ್ ಪ್ರೈಸ್ 100 ಐತಿ. ಇಂಟು 20 ಮಾಡಿದ್ವಿ ಅಂದ್ರೆ ಎಷ್ಟಾಗತ್ತೆ ಇಲ್ಲಿ 100 ಇಂಟು 20 ಮಾಡಿದ್ರೆ 2000 ರೂಪಾಯಿ ಕಾಸ್ಟ್ ಪ್ರೈಸ್ ಆಕತ್ತೆ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಆದಿತ್ಯನು 2 ಬ್ಯಾಗ್ಗಳನ್ನು ತಲಾ 630 ರೂಪಾಯಿ ಮಾರ್ತಾನ. ಒಂದು ಬ್ಯಾಗ್ ನಲ್ಲಿ 33% ಲಾಭ ಮತ್ತು ಇನ್ನೊಂದು ಬ್ಯಾಗ್ ನಲ್ಲಿ 33% ನಷ್ಟವಾದ್ರೆ ಒಟ್ಟು ವ್ಯವಹಾರದಲ್ಲಿ ಅವನಿಗೆ ಲಾಭ ಅಥವಾ ನಷ್ಟ ಶೇಕಡ ಅವರು ಏನಾಗುತ್ತೆ ಅಂತ ಕೇಳ್ಯಾರ. ನೋಡ್ರಿ, ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಸೇಮ್ ಐತಿ ಮತ್ತು ಅವರು ಕೊಟ್ಟಿದ್ದ ಪ್ರಾಫಿಟ್ ಮತ್ತು ಲಾಸ್ ಪರ್ಸೆಂಟೇಜ್ ಏನೈತಿ ಸೇಮ್ ಕೊಟ್ರ. ಹಂಗತಿ ಇದ್ದಾಗ ಪರ್ಸೆಂಟೇಜ್ ಏನಕತಿ ಇಲ್ಲಿ ಡಿಕ್ರೀಸ್ ಆಕತಿ ಅಂದ್ರೆ ಲಾಸ್ ಆಕತಿ. ಅಂದ್ರೆ x² ಡಿವೈಡ್ ಬೈ 100 ಆಕತಿ. ಎಕ್ಸ್ ವ್ಯಾಲ್ಯೂ ಎಷ್ಟೈತಿ ಇಲ್ಲಿ 33² ಡಿವೈಡೆಡ್ ಬೈ 100 ಆಕತಿ. 33² ಏನಕತಿ 1089 ಡಿವೈಡ್ ಬೈ 100 ಅಂದ್ರೆ 10.89% ಏನಕತಿ ಇಲ್ಲಿ ಲಾಸ್ ಆಕತಿ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ರಮನ್ ಒಂದು ವಸ್ತುವನ್ನು 1 ಲಕ್ಷ ರೂಪಾಯಿ ಖರೀದಿಸಿ ಮೋಹಿತ್ಗೆ 1,20,000ಕ್ಕೆ ಮಾರ್ತಾನು. ಮೋಹಿತ್ ಅದೇ ವಸ್ತುವನ್ನು ರಶ್ಮಿಗೆ 1 ಲಕ್ಷ ರೂಪಾಯಿಗೆ ಮಾರ್ತಾನ. ಮೋಹಿತ್ ಅನುಭವಿಸಿದ ನಷ್ಟ ಶೇಕಡ ಅವ್ರು ಎಷ್ಟು ಅಂತ ಕೇಳ್ಯಾನ. ಮೋಹಿತ್ ಕಾಸ್ಟ್ ಪ್ರೈಸ್ ಎಷ್ಟೈತಿ ಇಲ್ಲಿ 1,20,000 ಐತಿ. ಆದ್ರೆ ಅವ ಮಾರಿದ ಎಷ್ಟಕ್ಕ 1 ಲಕ್ಷಕ್ಕೆ. ಪರ್ಸೆಂಟೇಜ್ ಆಫ್ ಲಾಸ್ ಎಷ್ಟಾಗತಿ ಇಲ್ಲಿ 20,000 ಲಾಸ್ ಆಕತಿ ಡಿವೈಡೆಡ್ ಬೈ ಒಂದು ಕಾಸ್ಟ್ ಪ್ರೈಸ್ 1,20,000 ಐತಿ ಇಂಟು 100. 0 ಕ್ಯಾನ್ಸಲ್ ಮಾಡಿ 2 1 2 6 12 ಎಷ್ಟಾಯ್ತು 16.66% ಏನಾಗತಿ ಲಾಸ್ ಆಕತಿ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ರಾಬಿನ್ 2,000 ರೂಪಾಯಿಗೆ ಒಂದು ಫ್ಯಾನ್ ಅನ್ನು ಖರೀದಿಸಿದ್ರು. ನಂತರ ಅದನ್ನ 15% ನಷ್ಟದಲ್ಲಿ ಮಾರಿದ್ರು. ಅವ್ರು ಫ್ಯಾನ್ ಅನ್ನು ಎಷ್ಟು ರೂಪಾಯಿ ಬೆಲೆಗೆ ಮಾರಿರ ಅಂತ ಕೇಳ್ಯಾರ. ನೋಡ್ರಿ, ಕಾಸ್ಟ್ ಪ್ರೈಸ್ ನಾ ಏನ್ ತೊಗೊಂತೀನಿ ಇಲ್ಲಿ 100 ಅಂತ ತೊಗೊಂತೀನಿ. ಸೆಲ್ಲಿಂಗ್ ಪ್ರೈಸ್ ಏನಕತಿ 15% ಲಾಸ್ ನೇ ಮಾರ ಅಂದ್ರೆ 85 ಆಕತಿ. ಇಲ್ಲಿ ಕಾಸ್ಟ್ ಪ್ರೈಸ್ 100 ವ್ಯಾಲ್ಯೂ ಎಷ್ಟು ಕೊಟ್ಟನ 2000 ಮಲ್ಟಿಪ್ಲೈ ಎಷ್ಟಾಗೈತಿ 20 ಆಗೈತಿ. 85 ಇಂಟು 20 ಮಾಡಿದ್ರೆ ಎಷ್ಟಾಗತ್ತೆ 1,700 ರೂಪಾಯಿ ಸೆಲ್ಲಿಂಗ್ ಪ್ರೈಸ್ ಆಕತಿ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ವಸ್ತುವನ್ನು 955ಕ್ಕೆ ಮಾರಿದಾಗ ಲಭಿಸುವ ಲಾಭ ಶೇಕಡ ಅದೇ ವಸ್ತುವನ್ನು 845ಕ್ಕೆ ಮಾರಿದಾಗ ಆಗುವ ನಷ್ಟ ಶೇಕಡಕ್ಕೆ ಸಮ ಐತಿ. ಅಂದ್ರೆ ಕಾಸ್ಟ್ ಪ್ರೈಸ್ ಏನು ನೋಡ್ರಿ ಇಲ್ಲಿ ಎಷ್ಟು ಕಾಸ್ಟ್ ಪ್ರೈಸ್ ಎಕ್ಸ್ ಐತಿ ಅಂತ ತೊಗೊಂಡು ಇಲ್ಲಿ ಒಟ್ಟು ನಷ್ಟ ಏನೈತಿ ಇಲ್ಲಿ ಇದನ್ನ x% ಲಾಸಿಗೆ ಮಾರಿದ್ರೆ ಅದನ್ನ ಎಷ್ಟಾಗುತ್ತೆ 845 ಆಗುತ್ತೆ. ಅದನ್ನ ಇಲ್ಲಿ ಎಷ್ಟು ಮಾಡಿದ್ರೆ 955 ರೂಪಾಯಿ ಮಾಡಿದ್ರೆ ಅವಾಗ x ರೂಪಾಯಿ ಲಾಭ ಆಕತಿ. ಇವ್ ಎರಡರದ್ದು ಡಿಫ್ರೆನ್ಸ್ ಏನಕತಿ ಇಲ್ಲಿ ಡಿಫ್ರೆನ್ಸ್ 110 ಆಕತಿ. ಇವೆರಡು x ಮತ್ತೆ x ನ ಕೂಡಿಸ್ಬೇಕು 2x ಆಕತಿ. ಎಕ್ಸ್ ವ್ಯಾಲ್ಯೂ ಎಷ್ಟಾಗತ್ತೆ ಇಲ್ಲಿ 55 ಆಕತಿ. ನಮಗೆ ಏನ್ ಕೇಳೋಣ ಕಾಸ್ಟ್ ಪ್ರೈಸ್ ಏನಾಗತ್ತೆ ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ, ಇಲ್ಲಿ 845 ಇಲ್ಲಿ ಲಾಸ್ ಎಷ್ಟಾಗೈತಿ ಎಕ್ಸ್ ಆಗೈತಿ. ಅಂದ್ರೆ ಅದನ್ನ ಕೂಡಿಸೋಂದ್ವಿ ಅಂದ್ರೆ ಏನಕ್ಕೈತಿ ಇಲ್ಲಿ ಕಾಸ್ಟ್ ಪ್ರೈಸ್ ಬರ್ತೈತಿ. ಇಲ್ಲ ಅಂದ್ರೆ ನಾವು ಈ ಲಾಭ ಆಗೋದ್ರೊಳಗ ಈ ಎಕ್ಸ್ ವ್ಯಾಲ್ಯೂನ ಮೈನಸ್ ಮಾಡ್ಕೊಂಡ್ವಿ ಅಂದ್ರೆ ಏನಕ್ಕತಿ ಕಾಸ್ಟ್ ಪ್ರೈಸ್ ಬರ್ತೈತಿ. ಕಾಸ್ಟ್ ಪ್ರೈಸ್ ಎಷ್ಟು ಬಂತು 900 ರೂಪಾಯಿ ಬಂತು. ಆ ವಸ್ತುವಿಗೆ 6% ಲಾಭ ಗಳಿಸಕ ಅದನ್ನ ಎಷ್ಟು ರೂಪಾಯಿ ಮಾರ್ಬೇಕಂತ ಕೇಳ್ಯಾರ. ಸೆಲ್ಲಿಂಗ್ ಪ್ರೈಸ್ ಏನಕತಿ ಇಲ್ಲಿ 900 ಇಂಟು ಲಾಭ 6% ಅಂದ್ರೆ 106/100 ಮಾಡಿದ್ರೆ ಎಷ್ಟಾಗತಿ ಟೋಟಲ್ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ 954 ರೂಪಾಯಿ ಆಕತಿ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಉತ್ಪಾದಕನು 10% ಲಾಭ ಗಳಿಸುತ್ತಾನೆ. ಹೋಲ್ಸೇಲ್ ವ್ಯಾಪಾರಿ 12% ಲಾಭ ಗಳಿಸ್ತಾನೆ ಮತ್ತೆ ಚಿಲ್ಲರೆ ವ್ಯಾಪಾರಿ 15% ಲಾಭ ಗಳಿಸ್ತಾನೆ. ಚಿಲ್ಲರೆ ಬೆಲೆ 1,771 ರೂಪಾಯಿ ಆಗಿದ್ರ ಆ ಮೇಜಿನ ಉತ್ಪಾದನಾ ವೆಚ್ಚ ಎಷ್ಟು ಅಂತ ಕೇಳ್ಯಾರ. ನೋಡ್ರಿ, ಉತ್ಪಾದನೆ ವೆಚ್ಚ ಅಂದ್ರೆ ಎಕ್ಸ್ ಅಂತ ತೊಗೊಂತೀನಿ. ಅವ ಉತ್ಪಾದಕ ಮಾರಿದ ಎಷ್ಟು 10% ಲಾಭಕ್ಕ ಅಂದ್ರೆ 10% ವ್ಯಾಲ್ಯೂ ಏನಾಗುತ್ತೆ 11/10 ಆಕತ್ತೆ. ಆಮೇಲೆ ಹೋಲ್ಸೇಲ್ದವ 12% ಲಾಭಕ್ಕೆ 12% ಅಂದ್ರೆ ಏನಾಗತ್ತೆ ಇದು 3/25 ಫ್ರಾಕ್ಷನ್ ಆಗುತ್ತೆ. ಅಂದ್ರೆ 28/25 ಆಯ್ತು. ಆಮೇಲೆ ಚಿಲ್ಲರೆ ವ್ಯಾಪಾರಿ 15% ಲಾಭಕ್ಕೆ 15% ಲಾಭ ಅಂದ್ರೆ ಏನಾಗುತ್ತೆ 3/20 ಆಗುತ್ತೆ. ಅಂದ್ರೆ 23/20 ಆಯ್ತು. ಇದ್ರ ವ್ಯಾಲ್ಯೂ ಎಷ್ಟು ಕೊಟ್ಟನು 1,771 ರೂಪಾಯಿ ಕೊಟ್ಟನು. 11 1 161 ಆಯ್ತು.
ಆಮೇಲೆ ಇದು ಎಷ್ಟಾಗುತ್ತೆ 23 ಒಂದ್ಲೆ 23 7 7 ಒಂದ್ಲೆ 7 4 28 4 5 20 ಎಕ್ಸ್ ಏನಾಗುತ್ತೆ ಇಲ್ಲಿ 25 ಇಲ್ಲಿ 125 ಇಂಟು 10 1250 ರೂಪಾಯಿ ಏನಾಗುತ್ತೆ ಕಾಸ್ಟ್ ಪ್ರೈಸ್ ಆಗುತ್ತೆ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಯೋಜನೆಯಲ್ಲಿ 12,000ಕ್ಕೆ ಹೂಡಿಕೆ ಮಾಡಿದಾಗ 6 15,500 ವಾಪಸ್ ಸಿಗುತ್ತದೆ. ಲಾಭದ ಶೇಕಡಾವಾರು ಎಷ್ಟು ಅಂತ ಕೇಳಿದ್ರೆ ಇಲ್ಲಿ ಎಷ್ಟು ರೂಪಾಯಿ ಜಾಸ್ತಿ ಬರ್ತೈತೆ ಅವಾಗ 3,500 ರೂಪಾಯಿ ಜಾಸ್ತಿ ಸಿಗತೈತಿ. ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಏನ್ ಹೇಳ್ತಿಲ್ಲ 12,000 ಡಿವೈಡ್ ಬೈ 12,000 ಇಂಟು 100 ಮಾಡಿದ್ರೆ ಎಷ್ಟು ಬರ್ತದೆ ಇವಾಗ 29.1.7% ಲಾಭ ಆಕತಿ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ಹಾಲು ಮಾರಾಟ ಹಾಲಿನಲ್ಲಿ ನೀರನ್ನು ಮಿಶ್ರಣ ಮಾಡ್ತಾನೆ. ಮಿಶ್ರಣವನ್ನು ಖರೀದಿ ಬೆಲೆಯಲ್ಲೇ ಮಾರಿದರೆ ಅವನು 16.25% ಲಾಭ ಪಡಿತಾನೆ. ಮಿಶ್ರಣದಲ್ಲಿ ಹಾಲು ಮತ್ತು ನೀರಿನ ಅನುಪಾತ ಎಷ್ಟು ಅಂತ ಕೇಳ್ಯಾರ. ನೋಡ್ರಿ 16.25% ಫ್ರಾಕ್ಷನ್ ಏನಾಗತ್ತಿದೆ 16.1/4 ಆಗತ್ತೆ. ಅಂದ್ರೆ ಎಷ್ಟು ಆಗ್ತಿದೆ 65/4. ಇದೇನು ಪರ್ಸೆಂಟೇಜ್ ಕೊಟ್ಟಾನ. ಪರ್ಸೆಂಟೇಜ್ ತೆಗಿಯಕ್ ನಾ ಏನ್ ಮಾಡ್ತೀನಿ 65/4 1/100 ಆತು. 5 13 5 20 ಫ್ರಾಕ್ಷನ್ ಏನ್ ಬಂತಿದೆ 13/80 ಬಂತು. ಇಲ್ಲಿ ಮಿಲ್ಕ್ದ ಅಷ್ಟ ಮಿಲ್ಕ್ ಜೋಡಿ ಏನ್ ಮಾಡಿನ ನೀರು ಮಿಕ್ಸ್ ಮಾಡಿನ. ಆದ್ರ ಅವ ಮಾರಿದ್ದೇನ ಕಾಸ್ಟ್ ಪ್ರೈಸ್ ಮಾರಿನ. ಅಂದ್ರೆ ಇಲ್ಲಿ ಏನಾಯ್ತು ವಾಟರ್ ಮಿಕ್ಸ್ ಮಾಡಿದ್ದೀನಿ ಏನಾಗಿರ್ತೈತಿ ಇಲ್ಲಿ ಲಾಭ ಆಗಿರ್ತೈತಿ ಅವಾಗ. ಅಂದ್ರೆ ವಾಟರ್ ಡಿವೈಡ್ ಬೈ ಮಿಲ್ಕ್ ಏನಾಗತಿ ಇಲ್ಲಿ 13/80 ಆಗೈತಿ. ಅಂದ್ರೆ ಮಿಲ್ಕ್ ರೇಷಿಯೋ ವಾಟರ್ ಏನಾಗುತ್ತೆ 80:13. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಹಂಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಒಂದು ಕ್ಯಾಲ್ಕುಲೇಟರ್ ಅನ್ನು 1080ಕ್ಕೆ ಮಾರಿದಾಗ 10% ನಷ್ಟ ಹೋಗುತ್ತೆ ಅಂತ ಕೊಟ್ಟರು. ನಷ್ಟ ಆಗುತ್ತೆ ಅಂದ್ರೆ ಇದು ಫ್ರಾಕ್ಷನ್ 1/10 ಆಗುತ್ತೆ. ಕಾಸ್ಟ್ ಪ್ರೈಸ್ ಏನೈತಿ 10 ಇತ್ತು ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ 9 ಆಗುತ್ತೆ. ಈ ಸೆಲ್ಲಿಂಗ್ ಪ್ರೈಸ್ ವ್ಯಾಲ್ಯೂ ಎಷ್ಟು ಕೊಟ್ಟಾನ 1080 ಕೊಟ್ಟಾನ. ಅಂದ್ರೆ ಇಂಟು 120 ಆಗುತ್ತೆ. ಕಾಸ್ಟ್ ಪ್ರೈಸ್ 10 ಇಂಟು 120 ಮಾಡಿದ್ರೆ ಎಷ್ಟಾಗುತ್ತೆ 1,200 ರೂಪಾಯಿ ಕಾಸ್ಟ್ ಪ್ರೈಸ್ ಆಗುತ್ತೆ. ಆ ವಸ್ತುವನ್ನು 1,350ಕ್ಕೆ ಮಾರಿದ್ರೆ ಒಟ್ಟು ವ್ಯಾರದಲ್ಲಿ ಫಲಿತಾಂಶ ಏನಂತ ಕೇಳೋಣ. ಸೆಲ್ಲಿಂಗ್ ಪ್ರೈಸ್ ಎಷ್ಟಾತಿಲಿ 1,350 ಆಗುತ್ತೆ. ಕಾಸ್ಟ್ ಪ್ರೈಸ್ 1200 ಐತಿ. ಪ್ರಾಫಿಟ್ ಎಷ್ಟಾತಿಲಿ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ 150/1,200 ಇಂಟು 100 ಮಾಡಿದ್ವಿ ಅಂದ್ರೆ ಎಷ್ಟು ಬರುತ್ತೆ 12.5% ಲಾಭ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಅನಿಲ್ ಒಂದು ಕಾರನ್ನ ಬೀನಾಗಿ 20% ಲಾಭದಲ್ಲಿ ಮಾರ್ತಾನ. ಬೀನಾ ಅದೇ ಕರನ್ಗೆ 25% ಲಾಭದಲ್ಲಿ ಮಾರ್ತಾನೆ. ಕರನ್ 2,25,000 ರೂಪಾಯಿ ಪಾವತಿಸಿದರೆ ಅನಿಲ್ಗೆ ಕಾರಿನ ಖರೀದಿ ಬೆಲೆ ಎಷ್ಟು ಅಂತ ಕೇಳೋಣ. ಅನಿಲ್ ಕಾರಿನ ಖರೀದಿ ಬೆಲೆ ಎಷ್ಟು ಇರ್ತೈತಿ ಎಕ್ಸ್ ಅಂತ ತಗೊಂತೀನಿ. ಅವ ಮಾರಿದ ಎಷ್ಟಕ್ಕ 20% ಪ್ರಾಫಿಟ್ ಅಕ್ಕ. ಅಂದ್ರೆ 20% ಫ್ರಾಕ್ಷನ್ ಏನು 1/5. ಲಾಭಕ್ಕೆ ಮಾರಿ ಅಂದ್ರೆ 6/5. ಬೀನಾ ಅದನ್ನ 25% ಪ್ರಾಫಿಟಿಗೆ ಮರ ಅಂದ್ರೆ 1/4 ಇರ್ತೈತಿ. 5/4 ಆತ. ಅದ್ರ ಟೋಟಲ್ ವ್ಯಾಲ್ಯೂ ಎಷ್ಟು ಆಗ್ತಿದೆ 2,25,000 ಆತ. ಇಲ್ಲಿ 5 ಕ್ಯಾನ್ಸಲ್ 2 3 2 2 3 7 21 3 5 15. ಎಕ್ಸ್ ವ್ಯಾಲ್ಯೂ ಎಷ್ಟು ಆಗ್ತಿದೆ 1,50,000. ಅಂದ್ರೆ ಖರೀದಿ ಬೆಲೆ ಎಷ್ಟಿತ್ತು 1,50,000. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಮೈಕ್ರೋವೇವ್ ಮತ್ತು ಒಂದು ಡಿಶ್ ವಾಷಿಂಗ್ ಮಷೀನ್ ಅನ್ನು ತಲಾ 27,000ಕ್ಕೆ ಮಾರಲಾಯಿತು. ಮೈಕ್ರೋವೇವ್ ಅನ್ನು 25% ಲಾಭದಲ್ಲಿ ಮತ್ತು ಡಿಶ್ ವಾಷಿಂಗ್ ಮಷೀನ್ ಅನ್ನು 25% ನಷ್ಟದಲ್ಲಿ ಮಾರ್ಯಾರ. ಒಟ್ಟು ಲಾಭ ಅಥವಾ ನಷ್ಟ ಏನಂತ ಕೇಳ್ಯಾರ. ಇಲ್ಲಿ ನೋಡ್ರಿ ಅದನ್ನ ಸೆಲ್ಲಿಂಗ್ ಪ್ರೈಸ್ ಏನೈತಿ ಎರಡು ಈಕ್ವಲ್ ಐತಿ ಅಂದ್ರೆ 27,000 ಐತಿ. ಒಂದರದ್ದು 25% ಪ್ರಾಫಿಟ್, ಒಂದು 25% ಲಾಸ್. ಈ ಪರ್ಸೆಂಟೇಜ್ ವ್ಯಾಲ್ಯೂ ಸೇಮ್ ಕೊಟ್ಟಾಗ ನಾ ಏನ್ ಮಾಡ್ತೀನಿ ಪರ್ಸೆಂಟೇಜ್ ಆಫ್ ಲಾಸ್ ಆಗತ್ತೆ ಇಲ್ಲಿ. ಅಂದ್ರೆ x² ಡಿವೈಡ್ ಬೈ 100 ಆಗತ್ತೆ. ಅಂದ್ರೆ 25² ಡಿವೈಡ್ ಬೈ 100 ಅಂದ್ರೆ ಎಷ್ಟಾಯ್ತು 625/100 ಆಗತ್ತೆ. ಅಂದ್ರೆ 6.25% ಲಾಸ್ ಆಗತ್ತೆ ಇಲ್ಲಿ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗತ್ತೆ. ಇಲ್ಲಾಂದ್ರೆ ಇನ್ನೊಂದು ಮೆಥಡ್ ನೋಡ್ರಿ. ಇಲ್ಲಿ ಏನಾಗುತ್ತೆ ಕಾಸ್ಟ್ ಪ್ರೈಸ್ ಟು ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ ಒಂದು ವಸ್ತುವಿಂದ 25% ಪ್ರಾಫಿಟ್ ಅಂದ್ರೆ 4ರಿಂದ 5 ಆಯ್ತು. ಇನ್ನೊಂದು ವಸ್ತುನ 25% ಲಾಸ್ ಅಂದ್ರೆ 4ರಿಂದ 3 ಆಯ್ತು. ಸೆಲ್ಲಿಂಗ್ ಪ್ರೈಸ್ ಏನೈತಿ ಸೇಮ್ ಐತಿ. ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಸೇಮ್ ಮಾಡ್ತೀನಿ. ಇಲ್ಲಿ ಇದೇನಾಗುತ್ತೆ 12 ಎಷ್ಟಾಗ್ತಿದೆ 15 ಆಯ್ತು. ಇಲ್ಲಿ 20:15 ಆಯ್ತು. ಇಲ್ಲಿ 15 ವ್ಯಾಲ್ಯೂ ಎಷ್ಟು ಕೊಟ್ಟಾನ 27,000 ಕೊಟ್ಟಾನ. ಅಂದ್ರೆ ಎಷ್ಟಲೇ ಇದೆ 5 3 3 5 15 3 9 27 ಎಷ್ಟಾಗ್ತಿದೆ 5 1 5 180 ಆಯ್ತು. ಅಂದ್ರೆ ಇಲ್ಲಿ ಎಷ್ಟಾಗತ್ತೆ ಇವೆರಡು ಸೇರಿಸಿ 32 ಇಂಟು 1,800 ಮಾಡಿದ್ರೆ 57,600 ರೂಪಾಯಿ ಟೋಟಲ್ ಕಾಸ್ಟ್ ಪ್ರೈಸ್ ಆಗುತ್ತೆ. ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ ಎರಡು ಸೇರಿ ಅವು ಒಂದಕ್ಕೆ 27,000 ಮಾಡ್ಯಾನ. ಎರಡು ಸೇರಿಸಿದ್ರೆ ಎಷ್ಟಾಗುತ್ತೆ 54,000 ಆಗತ್ತೆ. ಪರ್ಸೆಂಟೇಜ್ ಆಫ್ ಲಾಸ್ ಏನಾಗ್ತಿಲ್ಲ 54,000 ಮೈನಸ್ 57,600 ಒಳಗೆ 54,000 ಕಳೆದ್ರೆ ಎಷ್ಟು ಉಳಿದ ಅವಾಗ 3,600 ರೂಪಾಯಿ ಲಾಸ್ ಆಗತ್ತೆ. ಡಿವೈಡೆಡ್ ಬೈ 57,600 ಇಂಟು 100 ಮಾಡಿದ್ರೆ ಎಷ್ಟು 6.25% ಲಾಸ್ ಆಗತ್ತೆ. ಒಬ್ಬ ಮೆಡಿಕಲ್ ಅಂಗಡಿ ಮಾಲೀಕನು ಕಂಪನಿಯಿಂದ 18,000 ರೂಪಾಯಿ ಮೌಲ್ಯದ ಔಷಧಿಯನ್ನು ಖರೀದಿಸನು. ಅದರ 2/5 ಭಾಗವನ್ನು 35% ನಷ್ಟದಲ್ಲಿ ಮಾರಿದನು. ಒಟ್ಟು ವ್ಯವಹಾರದ ಅವನಿಗೆ ಲಾಭವೂ ಇಲ್ಲ ನಷ್ಟವೂ ಇಲ್ಲದಂತೆ ಮಾಡಲು ಉಳಿದ 3/5 ಭಾಗವನ್ನು ಎಷ್ಟು ಲಾಭ ಶೇಕಡಾವಾರದಲ್ಲಿ ಮಾರಬೇಕಂತ ಕೇಳಿದ್ರು. ನೋಡ್ರಿ ನಾನು ಟೋಟಲ್ ಅವನ್ನ ಎಷ್ಟು ಖರೀದಿಸಿನ ಅಂತ ತೊಗೊಂತೀನಿ.
100 ಖರೀದಿಸನ. ಇದ್ರ ವ್ಯಾಲ್ಯೂ ಎಷ್ಟು ಕೊಟ್ಟನ 18,000 ಕೊಟ್ಟನ. ಅಂದ್ರೆ ಇಲ್ಲಿ 2/5 ಭಾಗನ ಏನ್ ಮಾಡೇನಿ ಇಲ್ಲಿ ಲಾಸಿಗೆ ಮಾರೇನ. ಅಂದ್ರೆ 2/5 ಭಾಗ 100 ಎಷ್ಟಾಗುತ್ತೆ 40 ಆಕತಿ. ಉಳಿದಿದ್ದು ಏನಾಗುತ್ತೆ 60 ಆಗುತ್ತೆ. ಈ 40 ವ್ಯಾಲ್ಯೂ ಎಷ್ಟಾಗುತ್ತೆ ಕಾಸ್ಟ್ ಪ್ರೈಸ್ ಇಲ್ಲಿ 1 ವ್ಯಾಲ್ಯೂ ಎಷ್ಟಾಗುತ್ತೆ 180 ಆಗುತ್ತೆ. 40 × 180 ಮಾಡಿದ್ರೆ ಎಷ್ಟಾಗುತ್ತೆ 7,200 ಆಗುತ್ತೆ. 60 × 180 ಮಾಡಿದ್ರೆ 10,800 ಆಗುತ್ತೆ. ಈ 7,200ನ್ನ 35% ಲಾಸಿಗೆ ಮಾರಿ. ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಯ್ತು ಇಲ್ಲಿ 7,200 × 15% ಲಾಸ್ ಅಂದ್ರೆ ಉಳಿದಿದ್ದಷ್ಟು 35% ಲಾಸ್ಟಿಗೆ ಅಂದ್ರೆ ಉಳಿದಿದ್ದಷ್ಟು 65/100. ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗ್ತಿದ್ದು 4,680. ಅವ ಮಾರಿದ್ದೇನೋ ಯಾವ್ದು ಲಾಭವೂ ಇಲ್ಲ ನಷ್ಟವೂ ಇಲ್ಲದಂತೆ ಮಾರಿನ. ಅಂದ್ರೆ ಟೋಟಲ್ ಒಳ್ಳೆ ಎಷ್ಟಕ್ಕೆ ಮಾರಿನ 18,000ಕ್ಕೆ ಮಾರಿನ. ಅಂದ್ರೆ ಇದನ್ನ ಇನ್ನು ಉಳಿದಿದ್ದ ವಸ್ತುಗಳನ್ನ ಎಷ್ಟಕ್ಕೆ ಮಾರ್ಬೇಕು 18,000 ಒಳಗೆ ಮೈನಸ್ 4,680 ಕಳೆದ್ವಿ ಅಂದ್ರೆ ಉಳಿದ ವಸ್ತುಗಳನ್ನ 13,320 ರೂಪಾಯಿ ಮಾರಬೇಕು. ಅಂದ್ರೆ ಇಲ್ಲಿ ಉಳಿದ ವಸ್ತುಗಳ ಕಾಸ್ಟ್ ಪ್ರೈಸ್ ಎಷ್ಟೈತಿ 10,800 ಐತಿ. ಇಲ್ಲೇ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಬಂತು 13,320 ಬಂತು. ಇಲ್ಲಿ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಏನಕತಿ 13,320 ಒಳಗೆ 10,800 ಕಳೆದ್ವಿ ಅಂದ್ರೆ 2,520 ರೂಪಾಯಿ ಪ್ರಾಫಿಟ್ ಆಕತಿ. ಡಿವೈಡೆಡ್ ಬೈ 10,800 × 100 ಮಾಡಿದ್ರೆ 23.33%ಗೆ ಮಾರಬೇಕಾಗತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಸೋಫಾದ ಖರೀದಿ ಬೆಲೆಗೆ 25% ಹೆಚ್ಚು ಬೆಲೆಯನ್ನು ಮಾರ್ಕ್ ಮಾಡಲಾಗಿದೆ. ಅಂದ್ರೆ ಕಾಸ್ಟ್ ಪ್ರೈಸ್ ಏನಿಲ್ಲ ಕಾಸ್ಟ್ ಪ್ರೈಸ್ 100 ಇತ್ತು ಅಂದ್ರೆ ಮಾರ್ಕ್ ಪ್ರೈಸ್ ಎಷ್ಟು 25% ಜಾಸ್ತಿ ಮಾಡ್ಯಾನ ಅಂದ್ರೆ 125 ಆಕತಿ. ಗ್ರಾಹಕರಿಗೆ ಮಾರ್ಕ್ ಮಾಡಿದ ಬೆಲೆಯ ಮೇಲೆ 12% ರಿಯಾಯಿತಿ ನೀಡಿದ್ದಾರೆ ಅಂತ ಕೊಟ್ರ. ಅಂದ್ರ 125 ರೂಪಾಯಿ ಮೇಲೆ 12% ರಿಯಾಯಿತಿ ನೀಡಿದ್ರೆ ಎಷ್ಟಾಗುತ್ತೆ 25 125 25 4 100 ಅಂದ್ರೆ 15 ರೂಪಾಯಿ ಡಿಸ್ಕೌಂಟ್ ಕೊಡ್ತಾನೆ. 125 ಒಳಗೆ 15 ರೂಪಾಯಿ ಹೋದ್ರೆ ಉಳಿದಿದ್ದಷ್ಟು 110 ಇದ್ರದ್ದು ಸೆಲ್ಲಿಂಗ್ ಪ್ರೈಸ್ ಆಯ್ತು. ಸೋಫಾದ ಖರೀದಿ ಬೆಲೆ 15,000 ಅಂದ್ರೆ ಈ 100 ವ್ಯಾಲ್ಯೂ ಎಷ್ಟು ಕೊಟ್ಟನ 15,000 ರೂಪಾಯಿ ಕೊಟ್ಟನ. ಅಂದ್ರೆ ಇಂಟು ಎಷ್ಟು 150 ಮಾಡ್ಯಾನ. ಸೆಲ್ಲಿಂಗ್ ಪ್ರೈಸ್ ಎಷ್ಟಾಯ್ತು ಇಲ್ಲಿ 150 ಮಾಡಿದ್ರೆ 16,500 ರೂಪಾಯಿ ಸೆಲ್ಲಿಂಗ್ ಪ್ರೈಸ್ ಆಯ್ತು. ಟೋಟಲ್ ಇವಾಗ ಪ್ರಾಫಿಟ್ ಎಷ್ಟಾಯ್ತು ಇಲ್ಲಿ ಪ್ರಾಫಿಟ್ 1,500 ಆಯ್ತು. ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಏನಾಗತಿ 1,500 ಡಿವೈಡೆಡ್ ಬೈ 15,000 ಇಂಟು 100 ಮಾಡಿದ್ರೆ ಪ್ರಾಫಿಟ್ ಪರ್ಸೆಂಟೇಜ್ ಏನಂತ 10% ಆಯ್ತು. ಅಂದ್ರೆ ನಮಗೇನು ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ರಮೇಶ್ ಒಂದು ಬ್ಯಾಗ್ ಅನ್ನು 1,275ಕ್ಕೆ ಖರೀದಿಸಿನ ಕೊಟ್ಟರು. ಅಂದ್ರೆ ಕಾಸ್ಟ್ ಪ್ರೈಸ್ ಎಷ್ಟಾಯ್ತು 1,275 ಆಯ್ತು. ಲಾಭವನ್ನು ಮಾರಾಟ ಬೆಲೆ ಮೇಲೆ 15% ಎಂದು ಲೆಕ್ಕ ಹಾಕಲಾಗಿದೆ. ಅಂದ್ರೆ ನೋಡಿ ಇದನ್ನ ಪ್ರಾಫಿಟ್ ಏನ್ ಮಾಡ್ಯಾನ ಇದನ್ನ ಸೆಲ್ಲಿಂಗ್ ಪ್ರೈಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ಯಾನ. ಅಂದ್ರೆ ಇದನ್ನ ಏನಾಗುತ್ತೆ 15% ಅಂದ್ರೆ 3/20 ಆಗುತ್ತೆ. ಅಂದ್ರೆ ಇದೇನಾಗುತ್ತೆ ಇದು ಪ್ರಾಫಿಟ್ ಆಗುತ್ತೆ. ಇದೇನಾಗುತ್ತೆ ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಕಾಸ್ಟ್ ಪ್ರೈಸ್ ಎಷ್ಟಾಯ್ತು ಇಲ್ಲಿ 20 - 3 ಮಾಡಿದ್ರೆ 17 ಕಾಸ್ಟ್ ಪ್ರೈಸ್ ಆಗುತ್ತೆ. ಈ ಕಾಸ್ಟ್ ಪ್ರೈಸ್ 17 ವ್ಯಾಲ್ಯೂ ಎಷ್ಟು ಕೊಟ್ಟಾನ 1,275 ಕೊಟ್ಟಾನ. ಅಂದ್ರೆ ಎಷ್ಟಲೇ ಆಗತ್ತಿದ 75 1,275 ಆಗತ್ತ. ಮಾರಾಟ ಬೆಲೆ ಏನಂತ ಕೊಟ್ಟ ಕೇಳ್ಯಾರ ನಮ್ಗೆ. ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ ಇಲ್ಲಿ 20 ಐತಿ. 20 × 75 ಮಾಡಿನಿ ಅಂದ್ರೆ ಎಷ್ಟಾಗತ್ತೆ ಬರ್ತೈತಿ 1,500 ಇದ್ರದ್ದು ಸೆಲ್ಲಿಂಗ್ ಪ್ರೈಸ್ ಆಕತಿ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹಂಗ ಲೈಕ್ ಮಾಡ್ರಿ ಶೇರ್ ಮಾಡ್ರಿ. ಒಬ್ಬ ವ್ಯಕ್ತಿ ತನ್ನ ಸೈಕಲ್ ಅನ್ನು 17% ನಷ್ಟದಲ್ಲಿ ಮಾರಿದನು. ಅದೇ ಸೈಕಲ್ ಅನ್ನು 1,056ಕ್ಕೆ ಹೆಚ್ಚು ಬೆಲೆಗೆ ಮಾರಿದ್ದರೆ ಅವನು 5% ಲಾಭ ಗಳಿಸುತ್ತಿದ್ದನು. ಸೈಕಲ್ ಅನ್ನ ಖರೀದಿ ಬೆಲೆ ಏನಂತ ಕೇಳ್ಯಾರಿಲ್ಲ ನೋಡ್ರಿ. ಕಾಸ್ಟ್ ಪ್ರೈಸ್ ಏನಿಲ್ಲ 100 ಅಂತ ತಗೊಂತೀನಿ. 17% ಲಾಸಿಂಗ್ ಮಾರಿದಂದ್ರೆ ಎಷ್ಟಾಗತ್ತೆ ಅದ್ರದ್ದು ವ್ಯಾಲ್ಯೂ 83 ಆಕತಿ. ಆದ್ರೆ ಅವ 5% ಪ್ರಾಫಿಟಿಂಗ್ ಮಾಡಿದ್ರ ವ್ಯಾಲ್ಯೂ ಎಷ್ಟಾಗತ್ತೆ 105 ಆಕತಿ. ಇದು ಎಷ್ಟರ ವ್ಯಾಲ್ಯೂ 1,056 ಏನ್ ಕೊಟ್ಟನ ಇವ್ ಎರಡರದ್ದು ಡಿಫ್ರೆನ್ಸ್ ಕೊಟ್ಟನ. ಅಂದ್ರೆ 22 ರೂಪಾಯಿ ಜಾಸ್ತಿ ಮಾರಿನ ಅಂದ್ರೆ ಅದ್ರ ವ್ಯಾಲ್ಯೂ ಎಷ್ಟು ಕೊಟ್ಟನ 1,056 ಕೊಟ್ಟನ. ಅಂದ್ರೆ ಇಂಟು 48 ಆಗುತ್ತೆ. ನಮಗೆ ಏನನ್ನ ಕಾಸ್ಟ್ ಪ್ರೈಸ್ ವ್ಯಾಲ್ಯೂ ಕೇಳೋಣ. ಕಾಸ್ಟ್ ಪ್ರೈಸ್ ಎಷ್ಟೈತಿ ರೇಷಿಯೋ 100 × 48 ಮಾಡಿದ್ವಿ ಅಂದ್ರೆ 4,800 ರೂಪಾಯಿ ಕಾಸ್ಟ್ ಪ್ರೈಸ್ ಆಕತಿ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ.